ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಏನಪ್ಪ ಅಂತಂದರೆ 21 ಡೇಸು ಚಾಲೆಂಜ್ನ ಯಾರು ಎಕ್ಸೆಪ್ಟ್ ಮಾಡ್ತೀರಾ, ಅಥವಾ 21 ಡೇಸು ಚಾಲೆಂಜ್ನ ನಾನು ತಗೊಂಡು ಯಾವ ಥರ ಮಾಡೋದು, ಏನೇನೆಲ್ಲ ಮಾಡ್ಬೋದು ಅಂತ ಏನಾದರೂ ಥಿಂಕ್ ಮಾಡ್ತಿದ್ದೀರಾ? ಸೊ ನಾನು ನಿಮಗೆ ಯೂಸ್ ಆಗುವಂಥ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಿದ್ದೀನಿ. ಸೊ 21 ಡೇಸ್ ಚಾಲೆಂಜ್ನ ನಾನು ಕೂಡ ತಗೊಂಡಿದ್ದೆ. ಸೊ ಕಂಪ್ಲೀಟ್ ಕೂಡ ಮಾಡಿದೆ. ಶಾರ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಅಂದರೆ ಡೈಲಿ ನಾನು ಬೇಗ ಎದ್ದೇಳೋದು, ಅಂದರೆ ಎಲ್ಲ ಕಂಪ್ಲೀಟ್ ಡೇ ಫುಲ್ ನಾನು ಶೇರ್ ಮಾಡ್ಕೋತಾ ಇರಲಿಲ್ಲ. ಕೆಲವೊಂದು ಪಾಯಿಂಟ್ಗಳನ್ನ ನಾನು ಇದನ್ನು ಆ್ಯಡ್ ಮಾಡ್ಕೋಬೇಕು ನನ್ನ ಲೈಫ್ ಸ್ಟೈಲಲ್ಲಿ ಅಂತ ಅದನ್ನು ಮಾತ್ರ ತೋರಿಸ್ತಾ ಅದನ್ನು ತಗೊಂಡಿದ್ದೆ ಚಾಲೆಂಜ್ನ. ಸೊ ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ಲಾಗಿ ಯೂಸ್ ಆಗ್ತಾ ಇದೆ ನನ್ನ ಲೈಫಲ್ಲಿ. ಸೊ ನೀವು ಯಾರಾದರೂ ಮಾಡೋರಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಇವತ್ತು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಸ್ಟ್ ನಾನು ಒಂದೊಂದು ಪಾಯಿಂಟ್ ಹೇಳ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು 21 ಡೇಸ್ ಚಾಲೆಂಜ್ ವಿಡಿಯೋ, ಚಾಲೆಂಜ್. ಸೊ ಆ ಚಾಲೆಂಜ್ನ ನಾವು ತಗೊಂಡು ಏನೇನೆಲ್ಲ ಪಾಯಿಂಟ್ಗಳನ್ನ ನಾವು ಆ್ಯಡ್ ಮಾಡ್ಕೋಬೋದು ನಮ್ಮ ಲೈಫ್ ಸ್ಟೈಲಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಫಸ್ಟ್ ಒಂದು ಬಂದುಬಿಟ್ಟು ನಾವು ಬೇಗ ಎದ್ದೇಳಬೇಕು. ಅರ್ಲಿ ಮಾರ್ನಿಂಗ್ 5 ಅಥವಾ 5:30ಗೆ ಎದ್ದೇಳಿರಬೇಕು, ಓಕೆನಾ? ಆದಷ್ಟು ಬೇಗ ಎದ್ದೇಳೋದಕ್ಕೆ ಟ್ರೈ ಮಾಡಿ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಎದ್ದ ತಕ್ಷಣ ಏನು ಮಾಡೋದು, ಫೋನ್ ನೋಡೋದು, ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ, ಓಕೆನಾ? ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ಅಂದರೆ ಒಂದೇ ದಿನಕ್ಕೆ ಚೇಂಜ್ ಆಗಬೇಕು ಅಂದರೆ ಆಗೋದಿಲ್ಲ ಅಲ್ವಾ? ಸೊ ಹಾಗಾಗಿ ಒಂದೊಂದು ದಿನ ಸ್ವಲ್ಪ ಕಡಿಮೆ ಮಾಡ್ಕೋತಾ ಬಂದರೆ ಆದಷ್ಟು ನಾವು ಫೋನಿಂದ ದೂರ ಇರಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಎದ್ದ ತಕ್ಷಣ ಗಾಡ್ಗೆ ಪ್ರೇಯರ್ ಮಾಡಿ. ಸೊ ಒಂದು ಥ್ಯಾಂಕ್ಸ್ ರೂಪದಲ್ಲೂ ಕೂಡ ಹೇಳ್ಬೋದು. ಇಲ್ಲ ನಾವು ಮಾಮೂಲಿ ಫಸ್ಟ್ ಎದ್ದ ತಕ್ಷಣ 2 ಕೈಯನ್ನು ನೋಡ್ಕೊಂಡ್ಬಿಟ್ಟು, ಅಂಗೈನ ನೋಡ್ಕೊಂಡ್ಬಿಟ್ಟು ಹೇಳ್ತೀವಲ್ಲ ಪ್ರೇಯರು. ಸೊ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಾಮೂಲೆ ಸೀತಾ ಗೌರಿ ಪ್ರಭಾತೆ ಕರದರ್ಶನಂ ಅಂತ. ಸೊ ಈ ಮಂತ್ರನೂ ಕೂಡ ಹೇಳ್ತಾ ನಾವು ಡೇನ ಸ್ಟಾರ್ಟ್ ಮಾಡ್ಬೋದು. ಹಾಗೆಯೇ ನೆಕ್ಸ್ಟ್ ಗಾಡ್ ಪ್ರೇಯರ್ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಆಯಿಲ್ ಪುಲ್ಲಿಂಗ್ ಮಾಡೋದು. ಸೊ ನಮ್ಮ ಡೆಂಟಲ್ಗೆ ಎಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ಮಾಡಬಹುದು, ಓಕೆನಾ? ನಮ್ಮದು ಟೀತ್ ಸ್ವಲ್ಪ ಚೆನ್ನಾಗಿರಲಿ, ಉಳ್ಕಳಾಗಬಾರ್ದು ಅನ್ನೋದ್ರಿಂದ ಒಂದು ಹೆಲ್ದಿ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಆಯಿಲ್ ಪುಲ್ಲಿಂಗ್ ಮಾಡೋದು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಫೇಸ್ ವಾಶ್ ಅಥವಾ ವಾಶ್ರೂಮ್. ಸೊ ಇದು ಕೆಲಸನ ಮುಗಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಟೈಮ್ ಮೆಡಿಟೇಷನ್ನ ಮಾಡೋದಾಗಿರ್ಬೋದು, ಮತ್ತು ಅದಾದಮೇಲೆ ಯೋಗನ ಮಾಡೋದು. ಸೊ ಇದು ಮೆಡಿಟೇಷನ್ ಯೋಗ ಎರಡೂ ಕೂಡ ಕಂಪ್ಲೀಟ್ ಮಾಡಿದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ವಾಟರ್ನ ಕುಡಿಯೋದು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನೀರನ್ನ ನಾವು ಆದಷ್ಟು ಚೆನ್ನಾಗಿ ಕುಡಿಬೇಕು. ಸೊ ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ ಅಂತಲೇ ಅರ್ಥ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗಂಜಿನ ಕುಡಿಯೋದಾಗಿರ್ಬೋದು. ಗಂಜಿ ಅಂದರೆ ಮಾಲ್ಟ್ ಏನು ಬರುತ್ತೆ ಅದಾಗಿರ್ಬೋದು, ಅಥವಾ ನೀವೇನಾದರೂ ಡಿಟಾಕ್ಸ್ ಡ್ರಿಂಕ್ಸ್ ಅಂತಲೂ ಬರುತ್ತೆ ಅಲ್ವಾ? ಸೊ ಆ ಥರನೂ ಕುಡಿಯೋದೇನಾದ್ರು ಫಾಲೋ ಮಾಡಿದ್ರೆ ಅದನ್ನು ಫಾಲೋ ಮಾಡ್ಬೋದು. ಅಥವಾ ಹೆಲ್ದಿ ಆಗಿರಲಿ ಅಂತ ಅಂದ್ಬಿಟ್ಟು ಗಂಜಿನ ಕುಡಿಯೋರು ಕುಡಿಬಹುದು. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಬ್ರೇಕ್ಫಾಸ್ಟ್ಗೆ ಬರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಹೆಲ್ದಿ ಬ್ರೇಕ್ಫಾಸ್ಟ್ನ, ಹೆಲ್ದಿ ಲಂಚ್, ಹೆಲ್ದಿ ಡಿನ್ನರ್, ಹೆಲ್ದಿ ಸ್ನ್ಯಾಕ್ಸ್, ಈ ರೀತಿ ರೆಸಿಪಿಗಳನ್ನ ಆದಷ್ಟು ನೀವು ಉಪಯೋಗಿಸೋದಕ್ಕೆ ಟ್ರೈ ಮಾಡಿ. ಸೊ ಅದಾದಮೇಲೆ ದಿನದಲ್ಲಿ ಅಟ್ಲೀಸ್ಟ್ ಡ್ರೈ ಫ್ರೂಟ್ಸು ಅಥವಾ ವೆಜಿಟೇಬಲ್ಸು ಅಥವಾ ಫ್ರೂಟ್ಸು ಯಾವುದಾದ್ರೂ ಒಂದನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು 3 ಟ್ರೈ ಮಾಡೋದಕ್ಕೆ ಫಾಲೋ ಮಾಡಿ. ಯಾಕಂದರೆ ವೆಜಿಟೇಬಲ್ಸ್ ಸಾಂಬಾರು ಅಡುಗೆ ಬಳಸ್ತೀವಿ ಅಫ್ಕೋರ್ಸ್. ನೆಕ್ಸ್ಟ್ ಬಂದುಬಿಟ್ಟು ಫ್ರೂಟ್ಸು ಅಟ್ಲೀಸ್ಟ್ ದಿನಕ್ಕೆ 1 ಫ್ರೂಟ್ಸ್ ತಿನ್ನೋದು, ಸ್ವಲ್ಪ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಒಂದನ್ನು ಫಾಲೋ ಮಾಡೋದು. ಮತ್ತು ಹಾಗೆಯೇ ಆ ದಿನದಲ್ಲಿ ನೀವು ಸ್ಕಿನ್ ಕೇರ್ ಅಥವಾ ಏರ್ ಕೇರ್ ಯಾವುದಾದ್ರೂ ಒಂದನ್ನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಡೈಲಿ ಸ್ಕಿನ್ ಕೇರ್ ಮಾಡಬೇಕಾ ಅಥವಾ ಡೈಲಿ ಏರ್ ಕೇರ್ ಮಾಡಬೇಕಾ ಅಂದರೆ ಇಲ್ಲ, ಬೇಡ. ಅಟ್ಲೀಸ್ಟ್ 2 ಡೇಸ್ ಒಂದ್ಸತಿ ಆದರೂ, ವೀಕ್ಲಿ 2 ಅಥವಾ 3 ಟೈಮ್ಸ್ ಆದ್ರೂ ಸ್ಕಿನ್ ಕೇರ್ ಅಥವಾ ಏರ್ ಕೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಆಮೇಲೆ ಆ ದಿನದಲ್ಲಿ ಒಂದು ಸ್ವಲ್ಪ ಟೈಮ್ ವಾಕ್ ಮಾಡೋದಕ್ಕೂ ಕೂಡ ಟ್ರೈ ಮಾಡಿ. ಆದಷ್ಟು ಈ ಥರ ಪಾಯಿಂಟ್ಸ್ಗಳು, ಇದ್ರ ಜೊತೆ ಇನ್ನೂ ಸಿಕ್ಕಾಪಟ್ಟೆ ಪಾಯಿಂಟ್ಸ್ಗಳು ಬರುತ್ತೆ. ಸೊ ಆದಷ್ಟು ಈ ಥರ ಅಳವಡಿಸ್ಕೊಂಡ್ರೆ ನಮ್ಮ ಲೈಫ್ ಸ್ಟೈಲಲ್ಲಿ ನೆಕ್ಸ್ಟ್ ಬೇಕಾದಷ್ಟು ಚೇಂಜಸ್ನ ನಾವು ಮಾಡ್ಕೋಬೋದು. ಸಡನ್ನಾಗಿ ಫೇಜ್ ಫುಲ್ ನಿಮಗೆ ಪಾಯಿಂಟ್ಸ್ ಹೇಳಿ ನಾನು ಇಷ್ಟನ್ನು ಕೂಡ ನೀವು ಚಾಲೆಂಜ್ ತಗೊಳ್ಳಿ 21 ದಿನ ಅಂದರೆ ಯಾರ ಕೈಲೂ ಸಾಧ್ಯನೇ ಇಲ್ಲ ಅಲ್ವಾ? ಆದಷ್ಟು ನಾವು ಕಡಿಮೆ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು. ಈ ಪಾಯಿಂಟ್ಸ್ಗಳಿಂದ ನಮಗೇನಾದರೂ ಯೂಸ್ ಆಗ್ತಿದೆಯಾ, ಇದನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇಷ್ಟು ಪಾಯಿಂಟ್ಸ್ಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತೆ. ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನ ನಮಗೆ ಗೊತ್ತಿಲ್ಲದಂಗೆ ನಾವು ಅಳವಡಿಸ್ಕೊಳ್ಳೋದು ಸ್ಟಾರ್ಟ್ ಮಾಡ್ತೀವಿ, ಬೇರೆ ಪಾಯಿಂಟ್ಸ್ಗಳನ್ನ ನಾನು ಹೇಳಿದ್ದು. ಸೊ ಹಾಗಾಗಿ ಒಂದು ಹೆಲ್ದಿ ಲೈಫ್ ಸ್ಟೈಲು, ಒಂದು ಬೇರೆ ಥರ ಯಾವುದಾದ್ರೂ ವರ್ಕ್ ಮಾಡಬೇಕು ಅನ್ನೋರು ಈ ಥರ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿದಾಗ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ 21 ಡೇಸೇ ಯಾಕೆ ಅಂತಂದರೆ ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ 21 ಡೇಸ್ ಕೂಡ ನಾವು ಈ ಥರ ಚಾಲೆಂಜ್ನ ಡೈಲಿ ಒಂದಿನೂ ಮಿಸ್ ಮಾಡದೆ ಮಾಡೋದ್ರಿಂದ ನಮ್ಮ ಮೈಂಡ್ಗೆ ನಾವು ಒಂದು ಮೆಸೇಜ್ ಕೊಟ್ಟಂಗಾಗುತ್ತೆ. ಸೊ ನಮ್ಮ ಲೈಫ್ ಸ್ಟೈಲ್ ಈ ರೀತಿ ಇರಬೇಕು ಅಂತ. ಸೊ ಆಗ ನಾವು ಕಂಪ್ಲೀಟ್ 21 ಡೇಸ್ ಫಾಲೋ ಮಾಡೋದ್ರಿಂದ ಬೇಗ ಅಡ್ಜಸ್ಟ್ ಆಗಿಬಿಡ್ತೀವಿ. ಸೊ ತುಂಬ ಅದು ಮೆಮೊರಿ ಪವರಲ್ಲಿ ಉಳ್ಕೊಳ್ಳುತ್ತೆ. ಆದ್ರಿಂದಾಗಿ ನಾವು 21 ಡೇಸ್ನ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೋಬಹುದು. ಸೊ ತುಂಬ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನ್ ವಿಡಿಯೋ ಇದು. ಸೊ ಆದಷ್ಟು ಟ್ರೈ ಮಾಡಿ, ಓಕೆನಾ?
ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಜಸ್ಟ್ ಬರೀ ನಾನು 12 ಪಾಯಿಂಟ್ಸ್ ಅಷ್ಟೇ ಹೇಳಿರೋದು, ಇನ್ನೂ ಸಿಕ್ಕಾಪಟ್ಟೆ ಪಾಯಿಂಟ್ಸ್ಗಳಿದೆ. ಹಂಗಂದ್ಬಿಟ್ಟು ದಿನಪೂರ್ತಿ ಇದಕ್ಕೆ ಟೈಮ್ ಕೊಟ್ಬಿಡೋಕ್ಕಾಗುತ್ತಾ, ನಮಗೆ ಬೇರೆ ಕೆಲಸ ಇಲ್ವಾ ಅಂತಂದರೆ ಖಂಡಿತವಾಗೂ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನಾದ್ರೂ ಟೈಮ್ ಯಾವ ಥರ ಸೆಟ್ ಮಾಡ್ಕೋಬೋದು ನಾವು ಅಂತ ಏನಾದರೂ ಇದ್ದರೆ, ಅಥವಾ ಯಾರಿಗಾದ್ರೂ ಯೂಸ್ ಆದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಪಾಯಿಂಟ್ಸ್ಗಳಿಗೆ ನಾವು ಯಾವ ಥರ ಟೈಮಿಂಗ್ಸಲ್ಲಿ ನಾವು ಸೆಟ್ ಮಾಡ್ಕೋಬೋದು, ಯಾವ ಟೈಮಿಂಗ್ಸ್ಗೆ ಎದ್ದೇಳಬೇಕು, ಯಾವ ಟೈಮಿಂಗ್ಸ್ಗೆ ಈ ಕೆಲಸಗಳನ್ನ ನಾವು ಮಾಡಿಕೊಂಡ್ರೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಅದರ್ವೈಸ್ ನಮ್ಮ ಕೆಲಸಗಳಿದ್ದೇ ಇರುತ್ತೆ ಅಲ್ವಾ. ಹೆಣ್ಮಕ್ಳಿಗೆ ಅಂದಮೇಲೆ ಮನೆ ಅಡುಗೆ ಮಾಡೋದು, ತಿಂಡಿ ಮಾಡೋದು, ಮನೆ ಗುಡಿಸೋದು, ಒರೆಸೋದು, ಸೊ ಎಕ್ಸೆಟ್ರಾ ಕೆಲಸಗಳಿದ್ದೇ ಇರುತ್ತೆ ಅಲ್ವಾ. ಅದನ್ನು ಯಾವ ಥರ ಎಲ್ಲ ಮ್ಯಾನೇಜ್ ಮಾಡ್ಕೋಬೋದು ದಿನದಲ್ಲಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಹಾಗೇನೆ ಜಸ್ಟ್ ಇಷ್ಟೇ ಎಲ್ಲ ಪಾಯಿಂಟ್ಸ್ ನಾನು ಅವಾಗಿಂದ ಅದನ್ನೇ ಹೇಳ್ತಿದ್ದೀನಿ. ಜಸ್ಟ್ ಈ ಥರ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಆರಾಮಾಗಿ ಎಕ್ಸ್ಟ್ರಾ ಬೇರೆ ಪಾಯಿಂಟ್ಸ್ಗಳು ಕೂಡ ಯೂಸ್ ಆಗುತ್ತೆ. ಹಾಗೆ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಾಗುತ್ತೆ, ಮತ್ತು ಆ್ಯಕ್ಟಿವ್ ಆಗಿರ್ತೀವಿ, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತೀವಿ. ಸೊ ಹಾಗಾಗಿ ಬೇರೆ ಏನಾದರೂ ಹೊಸದಾಗಿ ಏನಾದರೂ ಕ್ರಿಯೇಟಿವ್ ಆಗಿ ಕಲಿಯೋದಾಗಿರ್ಬೋದು, ಏನಾದರೂ ಹೊಸ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಏನಾದರೂ ವರ್ಕ್ ಮಾಡೋದಾಗಿರ್ಬೋದು, ಸೊ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಹಾಗೆಯೇ ಎದ್ದು ವಾಶ್ರೂಮ್ಗೆ ಹೋಗಿ ಫುಲ್ಲಿಂಗ್ ಮಾಡೋದು, ಮತ್ತು ಫೇಸ್ ವಾಶು, ವಾಟರು, ಮೆಡಿಟೇಷನು, ಯೋಗ, ಗಂಜಿ, ಮತ್ತು ಹೆಲ್ದಿ ಬ್ರೇಕ್ಫಾಸ್ಟು, ಡ್ರೈ ಫ್ರೂಟ್ಸು, ವೆಜಿಟೇಬಲು, ಫ್ರೂಟ್ಸು, ಸೊ ವಾಕು, ಸೊ ಇಷ್ಟೇನಾ ಅಂತ ಅಂದ್ಕೊಂಡ್ರೆ ಸೊ ಖಂಡಿತವಾಗೂ ಇಲ್ಲ. ಇದ್ರ ಮಧ್ಯೆ ಕಾಫಿಗೆ ಸ್ನ್ಯಾಕ್ಸ್ ಏನಾದರೂ ಮಾಡೋದು, ಡಿನ್ನರ್ ಪ್ರಿಪ್ರೇಷನು, ಮತ್ತು ನಮ್ಮದು ಏನು ಲೈಫ್ ಸ್ಟೈಲ್ ಇರುತ್ತೆ, ನಮ್ಮದು ಏನು ಎಕ್ಸ್ಟ್ರಾ ರೂಟೀನ್ ಇರುತ್ತೆ, ಸೊ ಆ ಥರದ್ದು ಕೂಡ ಇದೆ. ಮತ್ತು ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಅಂದರೆ ನೀವು ರೀಡಿಂಗ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಬುಕ್ಸ್ ಓದೋದಾಗಿರ್ಬೋದು, ಅಥವಾ ನಿಮ್ಗೆ ಏನಾದರೂ ಸಿಕ್ಕಾಪಟ್ಟೆ ನೆಗೆಟಿವ್ ಥಾಟ್ಸ್ ಬರ್ತಿದೆಯಾ, ಅಥವಾ ಏನಾದರೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ, ಏನು ಮಾಡೋದು ಮನೇಲೇ ಕೂತ್ಕೊಂಡು ಬೇಜಾರಾಗ್ತಿದೆ, ಅಯ್ಯೋ ಏನೋ ಸಮಥಿಂಗ್ ಆ ಥರ ಇದ್ದೇ ಇರುತ್ತೆ ಅಲ್ವ. ಸೊ ಪಾಸಿಟಿವ್ ಆಗಿರಬೇಕು ಅಂತಂದರೆ ಫಸ್ಟು ಇದ್ರ ಜೊತೆಗೆ ನೀವು ಈ ಥರ ಚಾಲೆಂಜ್ನ ತಗೊಳ್ಳುವಾಗಲೇ ನಿಮಗೆ ಏನಾದರೂ ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ ಅಲ್ವಾ. ಸೊ ಬಂದ ಪಾಯಿಂಟ್ಸ್ನ ಆದಷ್ಟು ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ನೀವು ಡೈಲಿ ನಿಮಗೆ ಬರುವಂಥ ನೆಗೆಟಿವ್ ಥಾಟ್ಸ್ಗಳನ್ನ ಬರೆಯೋದ್ರಿಂದ ಆದಷ್ಟು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಸೊ ಚೇಂಜಸ್ ಸಿಕ್ಕಾಪಟ್ಟೆ ಆಗುತ್ತೆ, ಆದಷ್ಟು ಇದನ್ನು ಟ್ರೈ ಮಾಡಿ. ಹಾಗೆಯೇ ಇದ್ರ ಜೊತೆ ರಂಗೋಲಿ ಬಿಡಿಸೋದಾಗಿರ್ಬೋದು, ಮತ್ತು ಮನೆ ಕೆಲಸ ಅದೆಲ್ಲ ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ. ಸೊ ನಾನು ಪದೇ ಪದೇ ಅದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ಆಯಿತಾ. ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಸೊ ನಾನು ಈ ವಿಡಿಯೋ ಮಾಡಿರೋದು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಹೇಳಿದೆ. ಹಾಗೆಯೇ ನೆಕ್ಸ್ಟ್ ಯಾವುದಾದ್ರೂ ಇನ್ಫಾರ್ಮೇಟಿವ್ ವಿಡಿಯೋ ಆದಷ್ಟು ಸಿಕ್ಕಿದಾಗ, ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಾಗ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು ನೀವು ನೋಡ್ತಾ ಇರ್ಬೋದು 5:30 ಆಗಿದೆ. ಸೊ ನಾನು ಇವಾಗ ಕೂತ್ಕೊಂಡು ಯಾವುದಾದ್ರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿ ಇವಾಗ ಎಂಡ್ ಕೂಡ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್. ಯಾವಾಗಲೂ ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ, ಒಳ್ಳೆ ಮಾತಾಡಿ, ಒಳ್ಳೆಯದಾಗಲಿ ಎಲ್ಲರಿಗೂ. ಟೇಕ್ ಕೇರ್, ಬೈ ಬಾಯ್.